ಮಾತನಾಡುವ ಗುಹೆ. ಒಮ್ಮೆ ಒಂದು ಸಿಂಹವು ಆಹಾರಕ್ಕಾಗಿ ಅಲ್ಲಿ ಇಲ್ಲಿ ಅಲೆದಾಡುತ್ತಿತ್ತು. ಯಾವ ಪ್ರಾಣಿಯೂ ಅದಕ್ಕೆ ಆಹಾರವಾಗಿ ಸಿಗಲಿಲ್ಲ. ಅದು ಒಂದು ಎತ್ತನ್ನು ಅಟ್ಟಿಸಿಕೊಂಡು ಹೋಯಿತು. ಅದು ಕೂಡ ತಪ್ಪಿಸಿಕೊಂಡು ಬಿಟ್ಟಿತು. ಅದಕ್ಕೆ ಬಹಳ ದಣಿವಾಯಿತು. ಅದಕ್ಕೆ ಆಹಾರ ಸಿಗಲಿಲ್ಲದ ಕಾರಣಕ್ಕಾಗಿ ಅದು ನಿರಾಶೆಯಿಂದ ಕಾಡಿನೊಳಗೆ ಹೋಯಿತು. ಅದರ ದಾರಿಯಲ್ಲಿ ಒಂದು ಗುಹೆ ಸಿಕ್ಕಿತು. ಸಿಂಹವು ವಿಶ್ರಾಂತಿಗಾಗಿ ಆ ಗುಹೆಯ ಒಳಗೆ ಹೋಯಿತು. ಅಲ್ಲದೆ ಯಾವುದಾದರೂ ಪ್ರಾಣಿ ಸಿಕ್ಕಿದರೆ ಅದನ್ನು ಆಹಾರವನ್ನಾಗಿ ಮಾಡಿಕೊಳ್ಳಲು ನಿರ್ಧರಿಸಿತು. ಸಿಂಹ ಒಳಗೆ ಹೋಯಿತು. ಯಾವುದೂ ಸಿಗಲಿಲ್ಲ. ಅದು ಗುಹೆಯಲ್ಲಿ ಉಳಿಯಿತು. ಅದು ಯಾವುದೇ ಪ್ರಾಣಿಯ ಬರುವಿಕೆಗೆ ಆಸೆಯಿಂದ ಕಾಯುತ್ತಿತ್ತು. ಸ್ವಲ್ಪ ಸಮಯದ ನಂತರ ಆ ಗುಹೆಯಲ್ಲಿ ವಾಸಿಸುತ್ತಿದ್ದ ನರಿ ಹಿಂದಿರುಗಿತು. ಗುಹೆಯ ಬಳಿ ಯಾವುದೋ ಪ್ರಾಣಿಯ ಹೆಜ್ಜೆ ಗುರುತನ್ನು ಅದು ನೋಡಿತು ಮತ್ತು ಹೆಜ್ಜೆಯ ಗುರುತು ಗುಹೆಯ ಒಳಗೂ ಹೋಗಿದ್ದವು. ಓ, ಇದು ಯಾರ ಹೆಜ್ಜೆ ಗುರುತಿರಬಹುದು? ಇದು ಸಿಂಹದ ಹೆಜ್ಜೆ ಗುರುತಿರಬಹುದೆಂದು ನನಗನಿಸುತ್ತದೆ. ನಾನು ಒಳಗೆ ಹೋದರೆ ಅದು ನನ್ನನ್ನು ಕೊಲ್ಲುತ್ತದೆ. ಗುಹೆಯಲ್ಲಿ ಯಾರಿರುವರೆಂದು ತಿಳಿಯಲು ಅದು ಒಂದು ಉಪಾಯ ಮಾಡಿತು. ಅದಕ್ಕಾಗಿ ಅದು ಗುಹೆಯತ್ತ ತಿರುಗಿ ಕೂಗಿತು, ಓ ಗುಹೆ, ಓ ಗುಹೆ! ಗುಹೆಯಿಂದ ಉತ್ತರ ಬರಲಿಲ್ಲ. ಓ ಗುಹೆ, ಓ ಗುಹೆ! ಈಗಲೂ ಗುಹೆಯ ಒಳಗಿಂದ ಉತ್ತರ ಬರಲಿಲ್ಲ. ಓ ಗುಹೆ, ಏನಾಯಿತು ನಿನಗೆ? ಏಕೆ ನೀನು ನನ್ನ ಜೊತೆ ಮಾತನಾಡುತ್ತಿಲ್ಲ? ನೀನು ನಾನು ಕರೆದಾಗಲೆಲ್ಲ ನನ್ನ ಜೊತೆ ಮಾತನಾಡುತ್ತಿದ್ದೆಯಲ್ಲ? ಉತ್ತರ ಬರಲಿಲ್ಲ. ಗುಹೆಯಲ್ಲಿ ಯಾರಾದರೂ ಇದ್ದಾರೆಯೇ? ಅದಕ್ಕಾಗಿ ನೀನು ನನ್ನ ಜೊತೆ ಮಾತನಾಡುತ್ತಿಲ್ಲವೇನು? ನೀನು ಮಾತನಾಡದಿದ್ದರೆ ನಾನು ಹಿಂತಿರುಗಿ ಹೋಗಿಬಿಡುತ್ತೇನೆ ಎನ್ನುವುದು ನಿನಗೆ ತಿಳಿದಿಲ್ಲವೇ? ಸಿಂಹವು ಮೂರ್ಖತನದಿಂದ ಗುಹೆ ನರಿಯ ಜೊತೆ ಮಾತನಾಡುತ್ತಿತ್ತೆಂದು ಯೋಚಿಸಿತು. ಆದುದರಿಂದ ಗುಹೆಯ ಬದಲಾಗಿ ತಾನು ಮಾತನಾಡಿದರೆ ನರಿ ಒಳಗೆ ಬರುತ್ತದೆ ಮತ್ತು ನಾನು ಅದನ್ನು ಕೊಲ್ಲಬಹುದು ಎಂದುಕೊಂಡಿತು. ಹೀಗೆ ಯೋಚಿಸಿ ಸಿಂಹ ಉತ್ತರ ಕೊಟ್ಟಿತು, ಕ್ಷಮಿಸು ಗೆಳೆಯ ನರಿ, ನಾನು ಸುಮ್ಮನೆ ನಿನ್ನ ಜೊತೆ ತಮಾಷೆ ಮಾಡಿದೆ. ಒಳಗೆ ಯಾರೂ ಇಲ್ಲ. ನೀನು ಧೈರ್ಯವಾಗಿ ಒಳಗೆ ಬರಬಹುದು. ಈ ಧ್ವನಿ ಸಿಂಹದ್ದೆಂದು ನರಿಗೆ ಅರ್ಥವಾಯಿತು. ನರಿ ಜಾಗರೂಕವಾಯಿತು ಮತ್ತು ಉತ್ತರಿಸಿತು, ಹೇ ಸಿಂಹ, ಒಳಗೆ ಬರಲು ನಾನೇನು ಮೂರ್ಖನೆಂದುಕೊಂಡೆಯಾ? ನಾನು ಒಳಗೆ ಬಂದರೆ ನೀನು ನನ್ನನ್ನು ಕೊಂದು ತಿಂದು ಬಿಡುವೆ. ವ್ಯರ್ಥವಾಗಿ ಕಾಯಬೇಡ, ಹೊರಟು ಹೋಗು. ಹೀಗೆ ಹೇಳುತ್ತಾ ನರಿ ಓಡಿತು ಮತ್ತು ಸಿಂಹಕ್ಕೆ ಏನೂ ಸಿಗಲಿಲ್ಲ. ನೀತಿ: ಉಕ್ಕಿ ಹೋದ ಹಾಲಿಗಾಗಿ ಅತ್ತು ಪ್ರಯೋಜನವಿಲ್ಲ.